ಯೇಸು ಜನರಿಗೆ ಸಾಮ್ಯದ ರೂಪದಲ್ಲಿ ಅನೇಕ ದೃಷ್ಟಾಂತಗಳನ್ನು ಹೇಳಿದನು. ಆದರೆ ಫರಿಸಾಯರು ಆ ದೃಷ್ಟಾಂತವನ್ನ ಮತ್ತು ಯೇಸುವನ್ನ ದ್ವೇಷಿಸುತ್ತಿದ್ದರು. ಆ ಕಥೆಗಳಲ್ಲಿ ಒಂದಾದ ಕಥೆಯು ಯೇಸು ಆ ಜನರಿಗೆ ಈ ರೀತಿ ಹೇಳಿದನು. ಆ ಒಂದು ಊರಿನಲ್ಲಿ ಒಬ್ಬ ದೊಡ್ಡ ಶ್ರೀಮಂತನಿದ್ದ. ಅವನಿಗೆ 2 ಮಕ್ಕಳಿದ್ದರು. 2 ಮಕ್ಕಳಲ್ಲಿ ಕಿರಿಯವನು ತಂದೆಯ ಬಳಿಗೆ ಬಂದು, ಅಪ್ಪ, ನನ್ನ ಪಾಲಿಗೆ ಬರಬೇಕಾದ ಆಸ್ತಿಯನ್ನು ಕೊಡು ಎಂದು ಕೇಳಿದನು. ತಂದೆ ತನ್ನ ಮಗನಿಗೆ ಬರ್ತಕ್ಕಂಥ ಆಸ್ತಿಯನ್ನ ಕೊಟ್ಟನು. ಮಗನು ಆ ಹಣವನ್ನು ತೆಗೆದುಕೊಂಡು ದೂರದ ದೇಶಕ್ಕೆ ಹೋಗಿ ಪಟ್ಟಿಂಗರ ಹಣವನ್ನೆಲ್ಲ ವ್ಯಯ ಮಾಡಿದನು. ತನ್ನ ಹಣವೆಲ್ಲ ಖಾಲಿಯಾದ ಬಳಿಕ ಆತನು ಹಂದಿಗಳ ಮೇಯಿಸುವುದಕ್ಕೆ ಒಬ್ಬ ವ್ಯಾಪಾರ ಬಳಿಯಲ್ಲಿ ಉಳಿದನು. ಅಣ್ಣ ಬಂದು, ಇದೆಲ್ಲ ಯಾಕೆ? ನಾನು ತಮ್ಮನಿಗಿಂತ ಅನೇಕ ಕೆಲಸಗಳನ್ನು ಮಾಡಿದ್ದೇನಲ್ಲ, ನಾನು ಇದ್ದಾಗ ಯಾಕೆ ಹಬ್ಬ ಮಾಡಿಲ್ಲ ಎಂದು ತಂದೆಯನ್ನು ದ್ವೇಷಿಸತೊಡಗಿದ. ಆದರೆ ತಂದೆ ತಮ್ಮನು ಕಳೆದು ಹೋಗಿದ್ದನು. ಆದರೆ ಇವಾಗ ತಿರುಗಿ ಬದುಕಿ ಬಂದಿದ್ದಾನೆ. ಎಲ್ಲೋ ಇದ್ದನು, ಮತ್ತೆ ತಿರುಗಿ ತಂದೆ ನೆನಪಾಗಿ ಮನೆಗೆ ಬಂದಿದ್ದಾನೆ. ಆದ ಕಾರಣ ದೊಡ್ಡ ಹಬ್ಬ ಮಾಡೋಣ, ಬೇಸರ ಪಡಬೇಡ, ನನ್ನ ಆಸ್ತಿಯೆಲ್ಲ ನಿಮ್ಮದಲ್ಲವೇ ಎಂದು ಹೇಳಿ ತನ್ನ ಹಿರಿ ಮಗನನ್ನ ತಂದೆ ಸಂತೋಷಪಡಿಸಿದನು ಎಂಬುದಾಗಿ. ಈ ಕಡೆ ಎಲ್ಲ ಜನರು ಸೇರಿ ಮನೆಯಲ್ಲಿ ಹಬ್ಬ ಮಾಡುತ್ತಿದ್ದನು. ತಂದೆ ತನ್ನ ಮಗನನ್ನು ನೋಡಿ ಸಂತೋಷ ಪಡುತ್ತಾ ಮಗನ ಉಂಗುರವಿಟ್ಟು ಹೊಸ ನಿಲುವಂಗಿನ ತೋರಿಸಿ ಸಂಭ್ರಮದಿಂದ ನೃತ್ಯ ಮಾಡಿದನು. ನನ್ನ ಮಗ ಕಳೆದು ಹೋಗಿದ್ದನು, ತಿರುಗಿ ಬಂದಿದ್ದಾನೆ ಎಂದು ಸಂತೋಷಪಟ್ಟನು.